Welcome back to our channel Manvit Place. So ಇವತ್ತು ನಾವು ಡಿಟೆಕ್ಟಿವ್ ಮೇಹುಲ್ದು ರಿಡಲ್ಸ್ ನ ಸಾಲ್ವ್ ಮಾಡ್ತೀವಿ. ಈ ವಿಡಿಯೋದ ಕ್ರೆಡಿಟ್ಸ್ ಎಲ್ಲ ಮೈಂಡರ್ ಲಾಜಿಕ್ ಹೋಗುತ್ತೆ. ಸೊ ನಾನು ಹಾಕಿದ ತಕ್ಷಣ ಸಮುದ್ರದ ದಡದಲ್ಲಿ ಕೆಲವರು ಹೋಗ್ತಾ ಇದ್ರು. ಆಗ ಅವರ ದೃಷ್ಟಿ ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತೆ. ಅವರು ಅವನ ಹತ್ರ ಹೋಗ್ತಾರೆ ಮತ್ತೆ ಅವನ ತಿರುಗಿಸಿ ನೋಡ್ತಾರೆ. ಆಗ ಅವರು ಭಯ ಪಡ್ತಾರೆ. ಅವನು ಸತ್ತು ಹೋಗಿದ್ದ. ಅವರು ಡಿಟೆಕ್ಟಿವ್ ಮೆಹುಲ್ಗೆ ಕ್ರೈಮ್ ಸೀನ್ಗೆ ಕರೀತಾರೆ. ಮೆಹುಲ್ ಅವನ ಡೆಡ್ ಬಾಡಿನ ಚೆಕ್ ಮಾಡ್ತಾನೆ. ಅವನ ಬಾಡಿ ತುಂಬಾ ಕೊಳ್ತೋಗಿತ್ತು. ಅವನ ಮೃತ್ಯು 2 ದಿನ ಹಿಂದೆನೇ ಆಗಿದೆ. ಅವನ ದೇಹದಿಂದ ವಾಸನೆ ಬರ್ತಿದೆ. ಆದರೆ ಅವನ ಸಾವು ನೀರಲ್ಲಿ ಮುಳುಗಿರೋದ್ರಿಂದ ಆಗಿಲ್ಲ. ಬದಲಿಗೆ ಅವನನ್ನ ಯಾರೋ ಒಡೆದು ನೀರಲ್ಲಿ ಹಾಕಿದ್ದಾರೆ. ಯಾಕೆ ಲಾಜಿಕಲ್ ಆರ್ಮಿ ಈ ರೀತಿ ಯಾಕೆ ಅನ್ನಿಸ್ತು ಮೆಹುಲ್ಗೆ? ಅವನ ಸಾವು ನೀರಲ್ಲಿ ಮುಳುಗಿರೋದ್ರಿಂದ ಆಗಿಲ್ಲ. ಯೋಚಿ ಲಾಜಿಕಲ್ ಆರ್ಮಿ. ಯಾಕೆ ಹೇಳ್ರಿ ಬೇಗ. ಅವನ ಬಾಡಿ ಊದ್ಕೊಂಡಿದ್ದ. ಓಹೋ, ಇಲ್ಲೇ ಬ್ಲಡ್ ಮಾರ್ಕ್ಸ್ ಕೊಲೆ ಮಾಡಿರೋದೆಲ್ಲ ಕಾಣಿಸ್ತಾ ಇದೆ. ಅಲ್ಲಿ ಯಾವ್ದಾದ್ರು ಶಾರ್ಕ್ ಇಲ್ಲ ಯಾವ್ದಾದ್ರು ಅನಿಮಲ್ ಇರ್ಬೋದು, ಅಥವಾ ಮಧ್ಯದಲ್ಲಿ ಕಲ್ ಬಂದ್ಬಿಟ್ಟು ತಚ್ಕೊಂಡು ಹೋಗಿರ್ಬೋದು. ಸೊ ನಿಮ್ಮ ಬಾಡಿನ ಅಬ್ಸರ್ವ್ ಮಾಡಿ. ನೀರಲ್ಲಿ ಮುಳುಗಿದ್ರೆ ಬಾಡಿ ಉಬ್ಬುತ್ತೆ. ಆದ್ರೆ ಈ ಬಾಡಿ ನಾರ್ಮಲ್ ಆಗೇ ಇದೆ. ಇದರ ಅರ್ಥ ಇವನ ಸಾವು ಮುಂಚೆನೇ ಆಗಿತ್ತು. ಅದರ ನಂತರ ಇವನ್ನ ನೀರಲ್ಲಿ ಹಾಕಿದ್ದಾರೆ. ಆಗ ಮೆಹುಲ್ನ ಕಣ್ಣು ಸತ್ತಿರುವನ ಜೇಬಿನ ಮೇಲೆ ಬೀಳುತ್ತೆ. ಮೆಹುಲ್ಗೆ ಅವನ ಜೇಬಿನಲ್ಲಿ ಒಂದು ಪ್ಯಾಕೆಟ್ ಸಿಗುತ್ತೆ. ಮೆಹುಲ್ ಆ ಪ್ಯಾಕೆಟ್ನ ಓಪನ್ ಮಾಡ್ತಾನೆ. ಆಗ ಪ್ಯಾಕೆಟಲ್ಲಿ ಸ್ವಲ್ಪ ಹಣ ಮತ್ತೆ ಅವನ ಐಡಿ ಕಾರ್ಡ್ ಇತ್ತು. ಇದು ಸಂಪೂರ್ಣವಾಗಿ ನೆಂದಿತ್ತು. ಹಾಗಾಗಿ ಯಾರಂತ ಸರಿಯಾಗಿ ಡೌಟ್. ಐಡಿ ಕಾರ್ಡ್ ಗೊತ್ತಾಗ್ತಿರ್ಲಿಲ್ಲ ಇವನ್ ಯಾರು, ಎಲ್ಲಿಂದ ಬಂದಿದ್ದ, ಹೇಗೆ ಅರ್ಥ ಮಾಡ್ಕೊಳ್ಳೋದು. ಆದರೆ ಅವನ ಪ್ಯಾಕೆಟ್ ಅಲ್ಲಿ ಮೆಹುಲ್ಗೆ ಇನ್ನೊಂದು ಐಡಿ ಕಾರ್ಡ್ ಸಿಗುತ್ತೆ. ಅದರಲ್ಲಿ ಅಕ್ಷರಗಳು ಸರಿ ಕಾಣಿಸ್ತಾ ಇತ್ತು. ಮತ್ತೆ ಆ ಐಡಿ ಕಾರ್ಡ್ ಅಲ್ಲಿ ಪ್ರತಿಭಾ ಜ್ಯುವೆಲರ್ಸ್ ಅಂತ ಬಂದಿತ್ತು. ಪ್ರತಿಭಾ ಜ್ಯುವೆಲರ್ಸ್. ಈ ಐಡಿ ಕಾರ್ಡ್ ಇಂದ ಮೆಹುಲ್ಗೆ ಒಂದು ದೊಡ್ಡ ಹಿಂಡ್ ಸಿಗುತ್ತೆ. ನೀವು ಹೇಳ್ಬೋದಲ್ಲ ಲಾಜಿಕಲ್ ಆರ್ಮಿ ಏನಿ ಹಿಂಡ್ ಅಂತ? ಪ್ರತಿಭಾ ಜ್ಯುವೆಲರ್ಸ್ ಅಂದ್ರೆ ಕದ್ದಿರ್ಬೇಕು. ಅವನ್ ಅಲ್ಲೇ ಕೆಲಸ ಮಾಡ್ತಿರ್ತಾನೆ. ಇಲ್ಲ ಅಂದ್ರೆ ಅವ್ನ ಅಲ್ಲಿಂದ ಏನಾದ್ರು ಪರ್ಚೇಸ್, ಇಲ್ಲ ಅಂದ್ರೆ ಅವನನ್ನ ಯಾರಾದ್ರೂ ಅಲ್ಲಿಂದ ಸಾಯಿಸಿದ್ರು. ನೀನೇನ್ ಹೇಳ್ದೆ? ಪ್ರತಿಭಾ ಜ್ಯುವೆಲರ್ಸ್ ನ ಐಡಿ ಕಾರ್ಡ್ ಅಂದ್ರೆ ಖಂಡಿತ ಇವನು ಅಲ್ಲಿ ಕೆಲಸ ಮಾಡ್ತಿರ್ಬೋದು. ಮೆಹುಲ್ ಡೆಡ್ ಬಾಡಿ ಫೋಟೋಸ್ ತಗೊಳ್ತಾನೆ. ಡೆಡ್ ಬಾಡಿನ ಅವನ ಕಾರಲ್ಲಿ ಹಾಕೊಳ್ತಾನೆ. ಮತ್ತೆ ಪ್ರತಿಭಾ ಜ್ಯುವೆಲರ್ಸ್ಗಾಗಿ ಹೊರಡ್ತಾನೆ. ಸಮುದ್ರ ದಡದಿಂದ ಪ್ರತಿಭಾ ಜ್ಯುವೆಲರ್ಸ್ಗೆ ಹೋಗೋಕೆ 2 ರಸ್ತೆ ಇತ್ತು. ಮೊದಲನೇ ರಸ್ತೆ ಪಟ್ಟಣದಿಂದ ಹೋಗುತ್ತೆ. ಮತ್ತೆ 2ನೇ ರಸ್ತೆ ಕಾಡಿನೊಳಗಡೆ ಹೋಗುತ್ತೆ. ಅದು ಶಾರ್ಟ್ಕಟ್ ಆಗಿತ್ತು ಮತ್ತೆ ಬೇಗನೆ ಪ್ರತಿಭಾ ಜ್ಯುವೆಲರ್ಸ್ಗೆ ಹೋಗ್ಬೋದಾಗಿತ್ತು. ಆದ್ರೆ ಮೆಹುಲ್ ಪಟ್ಟಣದ ಕಡೆಗೆ ಹೋಗ್ತಾನೆ ಮತ್ತೆ ಗಾಡಿ ಮೂವ್ ಮಾಡ್ತಾನೆ. ನೀವ್ ಹೇಳ್ಬೋದು ಲಾಜಿಕಲ್ ಆರ್ಮಿ ಮೆಹುಲ್ ಈ ರೀತಿ ಯಾಕೆ ಮಾಡ್ದ ಅಂತ. ಕಾಡಿನ ರಸ್ತೆ ಶಾರ್ಟ್ಕಟ್ ಆಗಿದ್ರು ಮೆಹುಲ್ ಪಟ್ಟಣದ ರಸ್ತೆ ಯಾಕೆ ತಗೊಂಡ? ಯೋಚಿ ಮತ್ತೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ. ಶಾರ್ಟ್ ಕಟ್ ಅಲ್ಲಿ ಪ್ರಾಣಿಗಳಿರುತ್ತೆ. ಫಾರೆಸ್ಟ್ ಏರಿಯಲ್ಲಿ ಪ್ರಾಣಿಗಳಿರುತ್ತೆ. ಆಮೇಲೆ ಜಾಸ್ತಿ ಗಾಡಿ ಡೆಡ್ ಬಾಲ್ ಇರುತ್ತೆ. ಡೆಡ್ ಬಾಡಿ ರಕ್ತದ ಸ್ಮೆಲ್ ಇಂದ ಕಡೆಯಲ್ಲಿ ಆ ಡೆಡ್ ಬಾಡಿ ಇಟ್ಟಿದೆ. ಹಾಗಾಗಿ ಮೆಹುಲ್ ಮೊದಲು ಆ ಡೆಡ್ ಬಾಡಿಯನ್ನ ಡಾಕ್ಟರ್ ಸಂಜನಾ ಹತ್ರ ತಗೊಂಡೋಗ್ತಾನೆ. ಮತ್ತೆ ನಂತರ ಪ್ರತಿಭಾ ಜ್ಯುವೆಲರ್ಸ್ಗೆ ಹೋಗ್ತಾನೆ. ಮೆಹುಲ್ ಡೆಡ್ ಬಾಡಿ ತಗೊಂಡು ಲ್ಯಾಬ್ ನ ಸಂಜನಾ ಆ ರೋಡಲ್ಲಿ ಹಾಸ್ಪಿಟಲ್ ಇರುತ್ತೆ ಅಂತಾನು ಹೇಳಿಲ್ಲ, ಈ ರೋಡಲ್ಲಿ ಪ್ರಾಣಿಗಳಿರುತ್ತೆ ಅಂತಾನು ಹೇಳಿಲ್ಲ. ನಿಮ್ಗಳ ಲಾಜಿಕ್. ತಡಿ ಡಾಕ್ಟರ್ ಸಂಜನಾ ಅಂತ ಯಾರು ಹೇಳೇ ಇಲ್ಲ. ನಮ್ಮ ಮುಂದೆ ನಿಂತ್ಕೊಳ್ತಾನೆ. ಆದ್ರೆ ಲ್ಯಾಬ್ ಅನ್ನ ಮುಚ್ಚಲಾಗಿತ್ತು. ಡಾಕ್ಟರ್ ಸಂಜನಾಳ ಆರೋಗ್ಯ ಸರಿ ಇಲ್ಲ. ಮೆಹುಲ್ ಆ ಡೆಡ್ ಬಾಡಿನ ಗಾಡಿಲಿ ಇಟ್ಕೊಂಡು ಬೇರೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಮೆಹುಲ್ ಬೇರೆ ಹಾಸ್ಪಿಟಲ್ ಅಲ್ಲಿ ಡೆಡ್ ಬಾಡಿ ಕೊಡ್ತಾನೆ ಮತ್ತೆ ಶಾಪ್ಗೆ ಹೊರಡ್ತಾನೆ. ರಸ್ತೆಯಲ್ಲಿ ಮೆಹುಲ್ಗೆ ಫೋನ್ ಬರುತ್ತೆ. ಸಾವು ನೇರಿಂದ ಅಲ್ಲ, ಉಸಿರು ಕಟ್ಟಿರೋದ್ರಿಂದ ಸಾವಾಗಿದೆ. ಇವಾಗ ಜಸ್ಟ್ ಬಿಟ್ ಬಂದ. ಇವಾಗ ಜಸ್ಟ್ ಅವನು ಹಾಸ್ಪಿಟಲ್ ಬಾಡಿ ಇಲ್ಲ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಅಂದ್ರೆ ನನ್ನ ಅನುಮಾನ ಸರಿಯಾಗಿತ್ತು. ಮೆಹುಲ್ ಪ್ರತಿಭಾ ಜ್ಯುವೆಲರ್ಸ್ಗೆ ತಲುಪ್ತಾನೆ. ಮೆಹುಲ್ ಹೇಗೆ ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ, ಆಗ ಎದುರು ಅವನಿಗೆ ಒಂದು ಬೋರ್ಡ್ ಕಾಣಿಸುತ್ತೆ. ಅದರಲ್ಲಿ ಗೋಲ್ಡಿನ ದರ ಬರೆದಿತ್ತು. 10 ಗ್ರಾಮ್ ಗೋಲ್ಡ್ 50,000 ರೂಪಾಯಿ. ಲಾಜಿಕಲ್ ಆರ್ಮಿ ನೀವು ಹೇಳ್ಬೋದಾ 1 kg ಗೋಲ್ಡ್ ಆವಾಗ ಎಷ್ಟಿರ್ಬೋದು ಅಂತ? ಮತ್ತೆ ನಿಮ್ಮ ಆನ್ಸರ್ ನಂಗೆ ಕಮೆಂಟ್ ಮಾಡಿ ಹೇಳಿ. ಎಷ್ಟಿರ್ಬೋದು? 5 lakhs. 1 million. 1 kg how many grams? 1000. 1000 into 50,000. 1000 into 50,000.
ಮಾಡು. 5 crore. 5 crore. 10 ಗ್ರಾಮ್ ಚಿನ್ನದ ದರ 50,000 ರೂಪಾಯಿ ಇದೆ. 1 kgಲಿ 1000 ಗ್ರಾಮ್ಸ್ ಬರುತ್ತೆ, ಅಂದ್ರೆ 50,000 into 100. ಆಗ ಕಾಸ್ಟ್ ಆಗುತ್ತೆ 50 ಲಕ್ಷ. ಮಿಹುಲ್ ಒಳಗಡೆ ಹೋಗ್ತಾನೆ, ಮ್ಯಾನೇಜರ್ ಭೇಟಿ ಮಾಡ್ತಾನೆ, ಮತ್ತೆ ಅವನಿಗೆ ಒಂದು ID ಕಾರ್ಡ್ ಕೊಡ್ತಾನೆ. ಮತ್ತೆ ಇದು ಯಾರ್ದು ಅಂತ ಕಂಡುಹಿಡಿಯೋಕೆ ಹೇಳ್ತಾನೆ. ಸರ್, ಈ ID ಕಾರ್ಡ್ ರಾಘವ್ನದ್ದು. ಆಗ ಮಿಹುಲ್ ಅವನ ಮೊಬೈಲ್ ಇರುವಂತ ಆ ID ಕಾರ್ಡ್ ನ ಫೋಟೋವನ್ನ ಮ್ಯಾನೇಜರ್ಗೆ ತೋರಿಸ್ತಾನೆ. ಇದು ರಾಘವ? ಹಾ ಸರ್, ಇವನೇ ರಾಘವ್. ಇವನು 10 ದಿನದಿಂದ ರಜೆಯಲ್ಲಿದ್ದ. ಇವನ ಡೆಡ್ ಬಾಡಿ ಇವನಿಗೆ ಕಾರಣ ರಾಂಗ್ ಮಾಡಿದ್ದಾನೆ ಇಲ್ಲಿ. ರಾಂಗ್. 1 kg 1000 grams ಅಂದ್ರೆ 50,000 into 1000 ಬರುತ್ತೆ. 5 crore. ರಾಂಗ್ ಮಾಡಿದ್ದಾನೆ. ಅದೇ 5 crore. ಸಮುದ್ರದ ತೀರದಲ್ಲಿ ಇತ್ತು. ಅದಕ್ಕೂ ಮೊದಲು ಮಿಹುಲ್ ಮ್ಯಾನೇಜರ್ ಹತ್ರ ಬೇರೇನೋ ಕೇಳ್ತಾನೆ. ಅವನಿಗೆ ಮತ್ತೊಂದು ಕಲ್ ಬರುತ್ತೆ, ಮತ್ತೆ ಗೊತ್ತಾಗುತ್ತೆ ಕಾಡಿನಲ್ಲಿ ಮತ್ತೊಂದು ಹೆಣ ಸಿಕ್ಕಿದೆ. ಮಿಹುಲ್ ಕೂಡಲೇ ಅವನ ಕಾರನ್ನ ಹತ್ತಿ ಆ ಅಡ್ರೆಸ್ಗೆ ಹೊರಡ್ತಾನೆ. ಪೊಲೀಸ್ ಮಿಹುಲ್ಗೆ ಹೇಳ್ತಾನೆ ಇದೊಂದು ಸುಸೈಡ್ ಅಂತ. ಸ್ವತಃ ಅವನೇ ಶೂಟ್ ಮಾಡ್ಕೊಂಡಿದ್ದಾನೆ. ಆದ್ರೆ ಮಿಹುಲ್ಗೆ ಅದರಲ್ಲಿ ಒಂದು ಸಂಶಯ ಇತ್ತು. ಲಾಜಿಕಲ್ ಆರ್ಮೆ ನೀವು ಹೇಳ್ಬೋದಾ ಇದು ಮರ್ಡರಾ ಅಥವಾ ಸುಸೈಡಾ ಅಂತ? ಚೆನ್ನಾಗಿ ಯೋಚನೆ ಮಾಡಿ, ಅರ್ಥ ಆಗಿದ್ರೆ ವಿಡಿಯೋನ ಪಾಸ್ ಮಾಡಿ. ಇದು ಮರ್ಡರ್. ಅಲ್ಲಿ ಕೈ ಮೇಲೆಲ್ಲ ಮಾರ್ಕ್ಸಿದೆ. ಮತ್ತೆ ಗನ್ ಹೊಡ್ಕೊಂಡ್ರು ಒಂದ್ ಸೈಡ್ ಇಂದ ಬ್ಲಡ್ ಬಂದಿದೆ. ಇಲ್ಲಿ ಕೈ ಎಲ್ಲ ನೋಡು. ಅವನು ಹಿಂಗೆ ಹೊಡ್ಕೊಂಡು ಹಿಂಗ್ ಹೊಡ್ಕೊಂತಾನಲ್ವ, ಗನ್ ಬಿದ್ದೋಗಿರ್ತಾನೆ. ಅವ್ನ್ ಕೈಯಲ್ಲೇ ಇದೆ. ಅವ್ನ ಈ ಕಡೆ ಹೊಡ್ಕೋಬೇಕು ತಾನೆ, ಅವ್ನ ಗನ್ನಲ್ಲಿದೆ. ಅವನು ಏನ್ ಗೊತ್ತಾ, ಹಿಂಗ್ ಹೊಡ್ಕೊಳ್ತಾರೆ. ನನಗೆ ನಾನು ಹಿಂಗ್ ತಿನ್ನೋಣ, ಹಿಂಗಿ ರಕ್ತ ತಲೆಯ ರೈಟ್ ಸೈಡ್ ಅಲ್ಲಿ ಬರ್ತಾ ಇದೆ, ಅಂದ್ರೆ ಗುಂಡು ಈ ಕಡೆ ಬಿದ್ದಿದೆ. ಆದ್ರೆ ಬಂದೂಕ ಎಡಗೈಯಲ್ಲಿದೆ. ಇದು ಹೇಗೆ ಪಾಸಿಬಲ್? ಯಾರು ಎಡಗೈಯಲ್ಲಿ ಬಂದೂಕ ಹಿಡ್ಕೊಂಡು ರೈಟ್ ಸೈಡ್ ಅಲ್ಲಿ ಶೂಟ್ ಮಾಡಕ್ಕಾಗಲ್ಲ. ಇದು ಖಂಡಿತ ಮರ್ಡರ್. ಮಿಹುಲ್ಗೆ ಕೈ ಮೇಲೆ ಸಾಕಷ್ಟು ಗುರುತು ಸಿಗುತ್ತೆ, ಅಂದ್ರೆ ಗುಂಡು ಹೊಡಿಯೋಕೆ ಮುಂಚೆ ಇಬ್ಬರ ನಡುವೆ ಜಗಳ ಆಗಿದೆ. ಮಿಹುಲ್ ಅವನ ಬಾಡಿನ ಚೆನ್ನಾಗಿ ಚೆಕ್ ಮಾಡ್ತಾನೆ. ಅದರಲ್ಲಿ ಅವನಿಗೊಂದು ID ಕಾರ್ಡ್ ಸಿಗುತ್ತೆ. ID ಕಾರ್ಡ್ ಅಲ್ಲಿ ಅವನ ಹೆಸರು ಮಯಾಂಕ್ ಆಗಿತ್ತು. ಮಿಹುಲ್ ಇನ್ನೂ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಪರ್ಸಲ್ಲಿ ಮತ್ತೊಂದು ID ಕಾರ್ಡ್ ಸಿಗುತ್ತೆ. ID ಕಾರ್ಡ್ ನೋಡ್ಕೊಂಡು ಮಿಹುಲ್ ತುಂಬಾ ಶಾಕ್ ಆಗ್ತಾನೆ. ಯಾಕೆ ಲಾಜಿಕಲ್ ಆರ್ಮಿ ಈ ID ಕಾರ್ಡ್ ನೋಡ್ಬಿಟ್ಟು ಮಿಹುಲ್ ಯಾಕೆ ಶಾಕ್ ಹೋದ? ID ಕಾರ್ಡ್ ಪ್ರತಿಭಾ ಜ್ಯುವೆಲರ್ಸ್ ನದ್ದು. ಇದರ ಅರ್ಥ ಮಯಾಂಕ್ ಸಹ ಪ್ರತಿಭಾ ಜ್ಯುವೆಲರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದ. ನಾನು ಕೂಡಲೇ ಪ್ರತಿಭಾ ಜ್ಯುವೆಲರ್ಸ್ ಅಂಗಡಿಗೆ ಹೋಗ್ಬೇಕಾಗುತ್ತೆ, ಮತ್ತೆ ಅರ್ಥ ಮಾಡ್ಕೋಬೇಕು ಇದೆಲ್ಲ ಹೇಗಾಗ್ತಿದೆ ಅಂತ. ಮಿಹುಲ್ ಕೂಡಲೇ ಪ್ರತಿಭಾ ಜ್ಯುವೆಲರ್ಸ್ ಅಂಗಡಿ ಹತ್ರ ಹೊರಡ್ತಾನೆ, ಮತ್ತೆ ಅಲ್ಲಿನ ಮ್ಯಾನೇಜರ್ಸ್ಗೆ ಪೂರ್ತಿ ವಿಷಯ ಹೇಳ್ತಾನೆ. ಆಗ ಅಲ್ಲಿನ ಮ್ಯಾನೇಜರ್ ಹೇಳ್ತಾನೆ, ಸರ್ ನನ್ಗೆ ತುಂಬಾ ಭಯ ಆಗ್ತಾ ಇದೆ. ಇದು ಸಂಜು ಅಂತ ಮಾಡಿರಲ್ವಲ್ಲ? ಏನು ಮುಚ್ಚಿಡ್ಬೇಡ, ಸಂಪೂರ್ಣವಾಗಿ ಹೇಳು. ಸರ್ 3 ವರ್ಷದ ಮುಂಚೆ ಸಂಜು ಇದೇ ಪ್ರತಿಭಾ ಜ್ಯುವೆಲರ್ಸ್ ಅಲ್ಲಿ ಕಳ್ತನ ಮಾಡಿದ್ದ. ಆದರೆ ರಾಘವ್, ಮಯಾಂಕ್ ಮತ್ತೆ ನಾನು ಎಲ್ಲ ಸರಿ ಅವನ್ನ ಹಿಡ್ಕೊಂಡ್ವಿ, ಮತ್ತೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಮತ್ತೆ ಹೋಗ್ತಾ ಹೋಗ್ತಾ ಅವ್ನು ನಮ್ಗೆ ಹೇಳ್ದ ನಾನ್ ನಿಮ್ಗೆ ಸೇಡ್ ತೀರ್ಸ್ಕೊಂತೀನಿ ಅಂತ. ಮಿಹುಲ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾನೆ, ಮತ್ತೆ ತಿಳ್ಕೊಳ್ತಾನೆ ಕಳೆದ ವಾರ ಸಂಜು ಜೈಲ್ ಹೊಡೆದ್ಬಿಟ್ಟು ಹೊರಡೋಗಿದ್ದ. ಅಂದ್ರೆ ಇದು ಖಂಡಿತ ಸಂಜುನೇ ಮಾಡಿದ್ದ. ಆದ್ರೆ ಅವನು ಜೈಲನ್ನ ಹೊಡೆದು ಹೋಗಿದೆ ಹೇಗೆ? ಸಂಜು ಕಳ್ತನ ಮಾಡಿದಕ್ಕೆ ಜೈಲ್ಗೆ ಹೋದ. ಅವನಿಗೆ 3 ವರ್ಷದ ಸಜೆಯಾಗಿತ್ತು. ಒಂದ್ ಬಾರಿ ಅವನು ನೋಡ್ದ ಜೈಲಿನ ಸಿಪಾಯಿ ಮಲ್ಕೊಂಡಿದ್ದ. ಅವನು ಜೈಲಿನ ಬೀಗ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟ. ನೀವು ಲಾಕ್ ನೋಡಿ ಹೇಳ್ಬೋದಾ ಅದನ್ನ ತೆರೆಯೋ ಕೋಡ್ ಏನಂತ? ಸರಿಯಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಪಿ, ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಹಂಗೆ ಸೊ ಸೆವೆನ್ ಬರ್ಬೋದು. 2ನೇ ಬರ್ಬೋದು. 2 ಬರುತ್ತೆ, ಇಲ್ಲ ಅಂದ್ರೆ ಮತ್ತೆ 6. 4 4 7 3 1 6 5 6 7 6 6 ಅಲ್ಲಿ 2 ಬರುತ್ತೆ. 2 101% 2. 2 ಅಂತಿದ್ದೀನಿ, 6 ಬರುತ್ತೆ. ಹೆಂಗೆ? ಪ್ಲಸ್ ಅನ್ನ ಮಲ್ಟಿಪ್ಲೈ ಇಂದ ರಿಪ್ಲೇಸ್ ಮಾಡಿ, ಆಗ ನಿಮ್ಗೆ ಕೋಡ್ ಸಿಕ್ಬಿಡುತ್ತೆ. ಹೇಗೆ? 1 into 1 into 2 is 2, 1 into 2 into 3 is 6. ಆಗ ಕೋಡ್ಗಾಗಿ 1 into 3 into 3 ಆಗುತ್ತೆ 9. ಸಂಜು ಕೋಡ್ 9 ಪ್ರೆಸ್ ಮಾಡ್ತಾನೆ, ಮತ್ತೆ ಜೈಲಿಂದ ಓಡೋಗ್ತಾನೆ, ಮತ್ತೆ ನೇರವಾಗಿ ರಾಘವ್ ಮನೆಗೆ ಹೋಗ್ತಾನೆ. ರಾಘವ್ ಮಲ್ಕೊಂಡಿದ್ದ, ಮತ್ತೆ ದಿಮ್ಮಿದ್ದ ಅವನ ಬಾಯಿ ಮುಚ್ಚಿ ಸಾಯಿಸ್ಬಿಡ್ತಾನೆ, ಮತ್ತೆ ನೀರಲ್ಲಿ ಹಾಕ್ಬಿಡ್ತಾನೆ.
ಮತ್ತೆ ಆಗ ಅವನು ಮಾಯಾಂಕ್ನ ಕಿಡ್ನಾಪ್ ಮಾಡ್ತಾನೆ ಮತ್ತೆ ಕಾಡ್ ಒಳಗಡೆ ಕರ್ಕೊಂಡೋಗಿ ಅವನು ಸಾಯಿಸ್ಬಿಡ್ತಾನೆ. ಮುಂದಿನ ಬೇಟೆ ಅವನ ಮ್ಯಾನೇಜರ್ದಾಗಿತ್ತು. ಮ್ಯಾನೇಜರ್ ಮಿಹುಲ್ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಅವನ್ಗೆ 4 ಜನ ಕಾಣಿಸ್ತಾರೆ. ಈಗ ಮಿಹುಲ್ ಕನ್ಫ್ಯೂಸ್ ಆಗ್ತಾನೆ. ಇದರಲ್ಲಿ ಸಂಜು ಯಾರು ಇರ್ಬೋದು? ಲಾಜಿಕಲ್ ಆರ್ಮಿ 4 ಜನರಲ್ಲಿ ಸಂಜು ಯಾರು ಅಂತ ನೀವು ಹೇಳ್ಬೋದಾ? A, B, C ಅಥವಾ D? ಚೆನ್ನಾಗಿ ಯೋಚನೆ ಮಾಡಿ ಮತ್ತೆ ನಿಮ್ಮ ಆನ್ಸರ್ ನಂಗೆ ಕಮೆಂಟ್ ಮಾಡಿ ಹೇಳಿ. ಮೂರನೇ ವ್ಯಕ್ತಿಯನ್ನ ಸರಿಯಾಗಿ ನೋಡಿ. ಇಷ್ಟೊಂದು ದೊಡ್ಡ ಹೋಟೆಲಲ್ಲಿ ಯಾರು ಈ ರೀತಿ ಬರೋದಿಲ್ಲ. ಈ ರೀತಿ ವ್ಯವಸ್ಥೆಯಲ್ಲಿ ಇವನೇ ಜೈಲಿಂದ ಓಡ್ ಬಂದಿರೋದು ಸಂಜು. ಮಿಹುಲ್ ಸಂಜು ಅಂತ ಕೂಗ್ತಾನೆ. ಸಂಜು ಆಗ ಸಂಜು ಡಿಟೆಕ್ಟಿವ್ ಮಿಹುಲ್ನ ನೋಡಿ ಗಾಬರಿ ಆಗ್ತಾನೆ. ಮತ್ತೆ ಅಲ್ಲಿಂದ ಓಡೋಗೋ ಪ್ರಯತ್ನ ಮಾಡ್ತಾನೆ. ಮಿಹುಲ್ ಜಂಪ್ ಮಾಡಿ ಅವನ ಕಿಕ್ ಮಾಡ್ತಾನೆ. ಮತ್ತೆ ಅವನು ಕೆಳಗಡೆ ಬೀಳ್ತಾನೆ. ಮಿಹುಲ್ ಅವನ ಹಿಡ್ಕೊಂಡ್ಬಿಡ್ತಾನೆ. ಕೇಸ್ ಸಾಲ್ವ್ಡ್. ಡಿಟೆಕ್ಟಿವ್ ಮಿಹುಲ್ ರಾಕ್ಸ್. ಈ ವಿಡಿಯೋ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಾವು ಆನ್ಸರ್ ಮಾಡಿರೋದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು Thank ಫಾರ್ you for ವಾಚಿಂಗ್. watching. ಬಾಯ್. ಬಾಯ್.